ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರಯಾಣಿಸ್ತಾ ಇರುವಂತಹ ಹಡಗು ಮುಳುಗ್ತಾ ಇದೆ, ಜೀವಕ್ಕೆ ಅಪಾಯ ಕಟ್ಟಿಟ್ಟು ಬುತ್ತಿ ಅಂದಾಗ ಅಲ್ಲೇ ಇದ್ದು ಸಾಯೋದು ಬುದ್ಧಿವಂತರ ಲಕ್ಷಣ ಅಲ್ಲ. ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ಪಾರಾಗಬೇಕು. ಪಕ್ಕದಲ್ಲಿರುವಂತಹ ದಡವೋ ದೋಣಿಯನ್ನೋ ಹತ್ಕೊಂಡು ಬದುಕುಳಿಬೇಕು. ಇದೇ ಬುದ್ಧಿವಂತರ ಲಕ್ಷಣ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಈಗ ಇದೇ ಸೂತ್ರವನ್ನ ಬಳಸ್ಕೊಳ್ಳೋ ಲಕ್ಷಣಗಳು ಕಾಣಿಸ್ತಾ ಇದೆ. ಪಾಡ್ ಹೆಂಗಾಗಿದೆ ನೋಡಿ. ತಮ್ಮದೇ ಟಿಎಂಸಿ ಪಕ್ಷದಲ್ಲಿ ತಮ್ಮನ್ನೇ ಒದ್ದು ಓಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಜೊತೆಗಿದ್ದವರೆಲ್ಲ ಕೈ ಬಿಟ್ಟು ಹೋಗಾಗಿದೆ. ಇದೆಲ್ಲದರ ನಡುವೆ ಮಮತಾ ಬ್ಯಾನರ್ಜಿ ಹಾಗೂ ಸೋನಿಯಾ ಮೇಡಮ್ ನಡುವೆ ರಹಸ್ಯ ಸಭೆ ನಡೆಯುತ್ತೆ. ಒಂದು ಸೀಕ್ರೆಟ್ ಡೀಲ್ ಕೂಡ ಆಗುತ್ತೆ. ಸೊ ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಮಹಾಪತನದ ನಂತರ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡು ಬಿಡ್ತಾರಾ? ಮಮತಾ ಬ್ಯಾನರ್ಜಿ ಸೋನಿಯಾ ಜೊತೆ ಸೇರ್ಕೊಂಡು ಯಾವ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ? ವೀಕ್ಷಕರೇ, ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ರಾಜಕೀಯ ಈಗ ಒಂಥರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಒಂದು ಕಾಲದಲ್ಲಿ ವಿರೋಧ ಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ಅಂತಲೇ ಅಂದುಕೊಂಡಿದ್ದ ಮಮತಾ ಬ್ಯಾನರ್ಜಿ ಇವತ್ತು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂತ ಅರ್ಥ ಆಗಬೇಕು ಅಂದರೆ ಈ ಒಂದು ಘಟನೆ ಸಾಕಾಗುತ್ತೆ. ಇತ್ತೀಚೆಗೆ ಅವರು ಕಾಳಿಘಾಟ್ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಬರ್ತಾ ಇದ್ದಾರೆ ಅಂದರೆ ಇಡೀ ರಸ್ತೆ ಝೀರೋ ಟ್ರಾಫಿಕ್ಕು, ಸುತ್ತಲೂ ಸೆಕ್ಯೂರಿಟಿ. ಆದರೆ ಈಗ ಕೇವಲ ಇಬ್ರು ಬಾಡಿಗಾರ್ಡ್ಗಳ ಜೊತೆ ದೇವಸ್ಥಾನದ ಸಾಮಾನ್ಯ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಇನ್ನೊಂದು ಮಜಾ ಏನಂದ್ರೆ, ಅಲ್ಲಿನ ಸಾಮಾನ್ಯ ಜನರಲ್ಲಿ ಒಬ್ರು ಕೂಡ ಅವರ ಹತ್ರ ತಿರುಗಿ ನೋಡ್ತಾ ಇರಲಿಲ್ಲ. ಅಂದ್ರೆ ಬಂಗಾಳದ ಜನತೆ ಅವರ ಅಸ್ತಿತ್ವವನ್ನೇ ಮರ್ತು ಹೋಗ್ಬಿಟ್ರ. ಅಷ್ಟರ ಮಟ್ಟಿಗೆ ಕುಸಿದಿದೆ ಅವರ ಪ್ರಭಾವ. ಟಿಎಂಸಿ ಪಕ್ಷದ ಕಥೆಯಂತೂ ಕೇಳೋದೇ ಬೇಡ. ಇದು ಕೇವಲ ವೀಕ್ಷಕರ ಗುಸು ಸುದ್ದಿ ಅಲ್ಲ. ಟಿಎಂಸಿಯ ಒಟ್ಟು ಸಂಸದೀಯ ಬಲದ ಸುಮಾರು 72% ಸಂಸದರು, ಅಂದ್ರೆ 22 ಮಂದಿ ಈಗಾಗಲೇ ಬಂಡಾಯ ಎದ್ದಿದ್ದಾರೆ. ಇವರೆಲ್ಲರೂ ಕಾಕೋಲಿ ಘೋಷ್ ದಸ್ತಿದಾರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರ ಮನೆಯಲ್ಲಿ ರಹಸ್ಯ ಸಭೆ ನಡೆಸ್ತಾ ಇದ್ದಾರೆ. ಇವ್ರ ಉದ್ದೇಶ ಸ್ಪಷ್ಟ. ಮಮತಾ ಅವರ ಹಡಗು ಮುಳುಗೋಗ್ತಾ ಇದೆ. ಸೊ NDAಗೆ ಹೊರಗಿನಿಂದ ಬೆಂಬಲ ನೀಡೋದಕ್ಕೆ ಸಿದ್ಧರಾಗಿದ್ದಾರೆ. ಇದು ಕೇವಲ ಸಂಸದರಿಗೆ ಮಾತ್ರ ಸೀಮಿತ ಆಗಿರೋದಲ್ಲ. ಟಿಎಂಸಿಯ ಶಾಸಕ ಪಡೆಯು ಹರಿದು ಹೋಗ್ತಾ ಇದೆ. ಮೂಲಗಳ ಪ್ರಕಾರ ಮಮತಾ ಅವರ ಬಳಿ ಈಗ ಕೇವಲ 8 ಅಥವಾ 9 ಶಾಸಕರು ಮಾತ್ರ ನಿಷ್ಠಾವಂತರಂತ ಉಳಿದುಕೊಂಡಿರಬಹುದು. 63ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಬೇರೆ ಒಂದು ಬಣದ ಕಡೆಗೆ ಒಲವನ್ನು ತೋರ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಿರೋ ಟೈಮಲ್ಲಿ ದಿಢೀರನೆ ಮಮತಾ ಬ್ಯಾನರ್ಜಿ ಅವರು ಸೋನಿಯಾ ಗಾಂಧಿ ಅವರ ಮನೆಗೆ ಹೋಗಿ 3 ಗಂಟೆಗಳ ಕಾಲ ರಹಸ್ಯವಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ದೇಶದ ರಾಜಕೀಯದಲ್ಲೇ ಈ ಭೇಟಿ ತುಂಬ ದೊಡ್ಡ ಸುದ್ದಿ ಆಗ್ತಾ ಇದೆ ವೀಕ್ಷಕರೇ. ಯಾಕಂದ್ರೆ ಖಂಡಿತ ಇದು ಸಾಧಾರಣವಾದ ಭೇಟಿ ಅಂತೂ ಅಲ್ವೇ ಅಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಬದುಕುಳಿಯುವ ಹೋರಾಟ ಅಂತ ಹೇಳ್ಬೋದು. ಅಸ್ತಿತ್ವಕ್ಕಾಗಿ ಹೋರಾಟವನ್ನು ನಡೆಸಬೇಕಿದೆ. ಸೋದರ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿಗೆ CIDಯಿಂದ ನಕಲಿ ಸಹಿ ಮತ್ತು ಫೋರ್ಜರಿ ಪ್ರಕರಣದಲ್ಲಿ 3ನೇ ನೋಟಿಸ್ ಕೂಡ ಬಂದಿದೆ. ಈ ಪ್ರಕರಣದಲ್ಲಿ ಬರೀ 4 ಅಲ್ಲ, 40ಕ್ಕೂ ಹೆಚ್ಚು ನಕಲಿ ಸಹಿಗಳು ಪತ್ತೆಯಾಗಿದ್ದಾವೆ. ಈ ಪ್ರಕರಣದಲ್ಲಿ ಅವರೇನಾದರೂ ದೋಷಿಯಾದರೆ ಅವ್ರಿಗೆ ಕನಿಷ್ಠ 10 ವರ್ಷಗಳ ಜೈಲು ಶಿಕ್ಷೆ ಕಟ್ಟಿಟ್ಟು ಬುತ್ತಿ. ಸೊ ತನ್ನ ಉತ್ತರಾಧಿಕಾರಿಯನ್ನ ಜೈಲಿನಿಂದ ರಕ್ಷಿಸೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಸೋನಿಯಾ ಗಾಂಧಿ ಅವರ ಸಹಾಯವನ್ನ ಕೇಳ್ತಾ ಇದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಮತ್ತು ಟಿಎಂಸಿ ವಿಲೀನ ಆಯಿತು ಅಂದ್ಕೊಳ್ಳಿ, ಅದವರಿಗೆ ರಾಜಕೀಯವಾಗಿ ಸ್ವಲ್ಪ ರಕ್ಷಣೆ ನೀಡಬಹುದು ಅನ್ನೋದು ಅವರ ಲೆಕ್ಕಾಚಾರ. ಇನ್ನೊಂದು ಕಡೆ ಬಂಗಾಳದ ಹಗರಣಗಳ ಪ್ರಮಾಣ ಪ್ರತಿಯೊಂದು ಇಲಾಖೆಯಲ್ಲೂ ಹರಡ್ಕೊಂಡ್ಬಿಟ್ಟಿದೆ. ಮಹಿಳೆಯರಿಗಾಗಿ ಇರುವಂತಹ ಯೋಜನೆಯಲ್ಲಿ ಸುಮಾರು 30 ಲಕ್ಷ ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಏನಿಲ್ಲ ಅಂದ್ರೂ 27,000 ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಲಾಗಿದೆ. ಇದರಲ್ಲಿ 3 ಲಕ್ಷ ಪುರುಷರು ಮಹಿಳೆಯರ ಹೆಸರಲ್ಲಿ ಹಣ ಪಡಿತಾ ಇದ್ರು. ಇತ್ತ ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ. ಮಾಜಿ ಪೊಲೀಸ್ ಅಧಿಕಾರಿಯೊಬ್ಬರ ಪ್ರಕಾರ ಒಬ್ಬನೇ ವ್ಯಕ್ತಿ
ಅಭಿಷೇಕ್ ಬ್ಯಾನರ್ಜಿ ಸುಮಾರು 90,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಲೂಟಿ ಮಾಡಿದಾರಂತೆ. ಈ ಹಣ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಬಳಸಲ್ಪಡ್ತಾ ಇದೆಯಂತೆ. ಮಮತಾ ಹಾಗೂ ಅಭಿಷೇಕ್ ಅವರ ಕತೆ ಹಿಂಗಾದ್ರೆ TMCಯ ಉಳಿದ ಪ್ರಮುಖ ನಾಯಕರ ಕತೆ ಇನ್ನೂ ಇಂಟ್ರೆಸ್ಟಿಂಗು. ಮಹುವಾ ಮೊಯಿತ್ರಾ ಲಂಡನ್ನಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ ಇವತ್ತು. ಜೊತೆಗೆ ಪಕ್ಷದ ನಾಯಕರ ಫೋನ್ ಕರೆಗೂ ಸಿಗ್ತಾ ಇಲ್ಲ, ಯಾವುದೇ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಮಹುವಾ ಅವರು ತಮ್ಮದೇ ಆದ ದಾರಿಯನ್ನು ಹುಡುಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಶಯೋನಿ ಘೋಷ್, ಅಭಿಷೇಕ್ ಬ್ಯಾನರ್ಜಿಯ ಅತ್ಯಂತ ಆಪ್ತರಾಗಿರುವಂತಹ ಇವರು BJPಯ ಹಳೆಯ ನಾಯಕರ ಮೂಲಕ ಪಕ್ಷ ಸೇರ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಂತೆ. ತನ್ನ ಸಂಸದ ಸ್ಥಾನವನ್ನು ಬಿಡೋದಕ್ಕೆ ಸಿದ್ಧವಾಗಿದ್ರೂ ಕೂಡ ಈ BJPಯಿಂದ ಯಾವುದೇ ಭರವಸೆ ಇನ್ನೂ ಕೂಡ ಅವರಿಗೆ ಸಿಕ್ಕಿಲ್ಲ. ಈಗ ಸನಾತನಿಗಳಲ್ಲಿ ಹಾಗೂ ಮೂಲ BJPಗರಲ್ಲಿರುವಂತಹ ಪ್ರಶ್ನೆ ಒಂದೇ, ಇವರೆಲ್ಲ BJP ಸೇರ್ಕೊಳ್ತಾರಾ? ಪಕ್ಷ ಇವರನ್ನ ಸೇರಿಸ್ಕೊಳ್ಳೋದಕ್ಕೆ ಒಪ್ಪುತ್ತಾ ಅಂತ. ಇಲ್ಲೇ ಇರೋದು ನೋಡಿ ವಿಷಯ. BJPಯ ರಾಜ್ಯಾಧ್ಯಕ್ಷ ಶಮೀಕ್ ಭಟ್ಟಾಚಾರ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾರನ್ನು ಸೇರಿಸ್ಕೊಳ್ಳೋದಿಲ್ಲ ಅಂತ. ಯಾಕಂದರೆ ಇವರೆಲ್ಲರೂ ಕೂಡ ಕೊಲೆ, ಸುಲಿಗೆ, ಭ್ರಷ್ಟಾಚಾರದಲ್ಲಿ ಭಾಗಿಯಾದವರು, ಬಂಗಾಳದ ಸನಾತನಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಿದವರು. ಇವರನ್ನು ಪಕ್ಷಕ್ಕೆ ಸೇರಿಸ್ಕೊಂಡ್ರೆ BJPಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತ ಅಂತೂ ಬೀಳುತ್ತೆ. ಅದು ಹೈಕಮಾಂಡ್ಗೂ ಚೆನ್ನಾಗಿ ಗೊತ್ತಿದೆ. ಒಟ್ನಲ್ಲಿ ಬಂಗಾಳದಲ್ಲಿ ದೊಡ್ಡ ಬದಲಾವಣೆ ಅಂತೂ ಆಗ್ತಾ ಇದೆ. ಇತ್ತೀಚಿನ ಫಾಲ್ಟಾ ಉಪಚುನಾವಣೆಯಲ್ಲೇ ನೋಡಿದ್ದೇವೆ. ಮುಸ್ಲಿಂ ಮತದಾರರು ಈಗ TMCಯನ್ನು ಬಿಟ್ಟು CPM ಪಕ್ಷದ ಕಡೆ ವಾಲ್ತಾ ಇದ್ದಾರೆ. ಒಂದು ವೇಳೆ ಮುಸ್ಲಿಂ ಮತಗಳು ಕೈ ಬಿಟ್ಟರೆ TMC ಕೇವಲ 3ನೇ ಸ್ಥಾನಕ್ಕೆ ಕುಸಿದು ಬಿಡುತ್ತೆ. CPM ಈಗ 2ನೇ ಸ್ಥಾನಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಮಮತಾ ಬ್ಯಾನರ್ಜಿ ಅವರಿಗೆ ತುಂಬ ದೊಡ್ಡ ತಲೆನೋವಾಗಿದೆ. ಕೊನೆಯದಾಗಿ ಬಂಗಾಳದ ಈ ಗೊಂದಲ ದೇಶದ ಭದ್ರತೆಗೆ ಹೇಗೆ ಮಾರಕ ನೋಡಿ. ಪಶ್ಚಿಮ ಬಂಗಾಳ ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಪ್ರಮುಖ ಕೊಂಡಿ. ಈ ಹಿಂದೆ ಮಯನ್ಮಾರ್, ಬಾಂಗ್ಲಾದೇಶ ಮತ್ತು ಭಾರತದ ಕೆಲವು ಭಾಗಗಳನ್ನು ಸೇರಿಸಿ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡುವಂತಹ ಡೀಪ್ ಸ್ಟೇಟ್ ಸಂಚು ನಡೀತಾ ಇತ್ತು. ಇದೆಲ್ಲದಕ್ಕೆ TMC ಸರ್ಕಾರ ಬೇಕಾದಂತಹ ವಾತಾವರಣವನ್ನು ಒದಗಿಸ್ತಾ ಇತ್ತು ಅನ್ನೋ ಆರೋಪ ಕೂಡ ಇದೆ. ಆದ್ದರಿಂದ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅನಿವಾರ್ಯ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆ ಈಗ ಹೇಗೆ ಕುಸಿದು ಬೀಳ್ತಾ ಇದೆ ಅಂತ. ಇಷ್ಟೊಂದು ಹಗರಣಗಳು, ಬಂಡಾಯದ ನಡುವೆ ಹೇಗೆ ಬದುಕುಳಿತಾರೆ ದೀದಿ? ಅವರ ಈ ಸೋನಿಯಾ ಗಾಂಧಿಯ ಭೇಟಿ ಅವರಿಗೆ ರಾಜಕೀಯ ಮರುಜನ್ಮವನ್ನು ನೀಡುತ್ತಾ? ಎಲ್ಲವನ್ನ ಕೂಡ ಕಾದು ನೋಡೋಣ. ಹಾಗೆ ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.